ಪ್ರಶ್ನೆ 1. ಭಾರತವು ಪೂರ್ವದಿಂದ ಪಶ್ಚಿಮದವರೆಗೆ ಎಷ್ಟು ಅಗಲವಾಗಿದೆ? ಆಪ್ಷನ್ಗಳು: ಎ 3000 ಕಿಲೋಮೀಟರ್, ಬಿ 2500 ಕಿಲೋಮೀಟರ್, ಸಿ 2933 ಕಿಲೋಮೀಟರ್, ಡಿ 4000 ಕಿಲೋಮೀಟರ್. ಸರಿಯಾದ ಉತ್ತರ 2933 ಕಿಲೋಮೀಟರ್ಗಳು. ಪ್ರಶ್ನೆ 2. ಭಾರತವು ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ? ಆಪ್ಷನ್ಗಳು: ಎ 5ನೇ ದೊಡ್ಡ ರಾಷ್ಟ್ರ, ಬಿ 7ನೇ ದೊಡ್ಡ ರಾಷ್ಟ್ರ, ಸಿ 6ನೇ ದೊಡ್ಡ ರಾಷ್ಟ್ರ, ಡಿ 8ನೇ ದೊಡ್ಡ ರಾಷ್ಟ್ರ. ಸರಿಯಾದ ಉತ್ತರ ಬಿ 7ನೇ ದೊಡ್ಡ ರಾಷ್ಟ್ರ. ಭಾರತ ಮತ್ತು ಅಫ್ಘಾನಿಸ್ತಾನ್ ದೇಶಗಳು ಎಷ್ಟು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿವೆ? ಆಪ್ಷನ್ಗಳು: ಎ 80 ಕಿಲೋಮೀಟರ್, ಬಿ 100 ಕಿಲೋಮೀಟರ್, ಸಿ 200 ಕಿಲೋಮೀಟರ್, ಡಿ 150 ಕಿಲೋಮೀಟರ್ಗಳು. ಸರಿಯಾದ ಉತ್ತರ 80 ಕಿಲೋಮೀಟರ್. ಪ್ರಶ್ನೆ 4. ಭಾರತ ಮತ್ತು ಪಾಕಿಸ್ತಾನ ಎಷ್ಟು ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿವೆ? ಆಪ್ಷನ್ಗಳು: ಎ 2910 ಕಿಲೋಮೀಟರ್, ಬಿ 3000 ಕಿಲೋಮೀಟರ್, ಸಿ 2500 ಕಿಲೋಮೀಟರ್, ಡಿ 3500 ಕಿಲೋಮೀಟರ್. ಸರಿಯಾದ ಉತ್ತರ 2910 ಕಿಲೋಮೀಟರ್. ಪ್ರಶ್ನೆ 5. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಪ್ರಥಮ ಮಹಿಳೆ ಯಾರು? ಆಪ್ಷನ್ಗಳು: ಎ ಬಚೇಂದ್ರಿ ಪಾಲ್, ಬಿ ಸುಷ್ಮಾ ಶರ್ಮಾ, ಸಿ ಸರಿತಾ ಪಾಲ್, ಡಿ ಪೂರ್ಣಿಮಾ ಶರ್ಮಾ. ಸರಿಯಾದ ಉತ್ತರ ಬಚೇಂದ್ರಿ ಪಾಲ್. ಪ್ರಶ್ನೆ 6. ಭಾರತ ಮತ್ತು ಚೀನಾ ಗಡಿ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಮ್ಯಾಕ್ಮೋಹನ್ ರೇಖೆ, ಬಿ ರಾಡ್ಕ್ಲಿಫ್ ರೇಖೆ, ಸಿ ಚೀನಾ ರೇಖೆ, ಡಿ ಟಿಬೆಟ್ ರೇಖೆ. ಸರಿಯಾದ ಉತ್ತರ ಮ್ಯಾಕ್ಮೋಹನ್ ರೇಖೆ. ಪ್ರಶ್ನೆ 7. ಮೌಂಟ್ ಎವರೆಸ್ಟನ್ನು ನೇಪಾಳದಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ಸಾಗರಮಾತಾ, ಬಿ ನಂದಾದೇವಿ, ಸಿ ಮಾಕಲು, ಡಿ ಧವಳಗಿರಿ. ಸರಿಯಾದ ಉತ್ತರ ಸಾಗರಮಾತಾ. ಪ್ರಶ್ನೆ 8. ಆಗುಂಬೆ ಘಾಟ್ ಯಾವ 2 ನಗರಗಳನ್ನು ಸಂಪರ್ಕಿಸುತ್ತದೆ? ಆಪ್ಷನ್ಗಳು: ಎ ಉಡುಪಿ ಮತ್ತು ಚಿಕ್ಕಮಗಳೂರು, ಬಿ ಉಡುಪಿ ಮತ್ತು ಶಿವಮೊಗ್ಗ, ಸಿ ಶಿವಮೊಗ್ಗ ಮತ್ತು ಮಂಗಳೂರು, ಡಿ ಮಂಗಳೂರು ಮತ್ತು ಹಾಸನ. ಸರಿಯಾದ ಉತ್ತರ ಬಿ ಉಡುಪಿ ಮತ್ತು ಶಿವಮೊಗ್ಗ. ಪ್ರಶ್ನೆ ಸಂಖ್ಯೆ 10. ಚಿಲ್ಕಾ ಸರೋವರವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು: ಎ ಆಂಧ್ರ ಪ್ರದೇಶ್, ಬಿ ಒರಿಸ್ಸಾ, ಸಿ ತಮಿಳುನಾಡು, ಡಿ ಕೇರಳ. ಸರಿಯಾದ ಉತ್ತರ ಒರಿಸ್ಸಾ.